ಬಹಳ ಕ್ರೂಷಿಯಲ್ ಡೇ ಇವತ್ತು ಸಂಜೆ ಖರ್ಗೆಯನ್ನ ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಜೆ 7 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ. ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿ ಮಾಡುವ ಸಾಧ್ಯತೆ ಇದೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆದ್ಬಿಡಿ, ಸಾಕಿದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ನೀವು ಘೋಷಣೆ ಮಾಡಿಬಿಡಿ, ಎಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ. ಅಲ್ಲಿಗೆ ಪರ ವಿರೋಧ ಚರ್ಚೆಗಳು ನಿಲ್ಲುತ್ತೆ, ಪಕ್ಷಕ್ಕೆ ಮುಜುಗರವು ಕೂಡ ತಪ್ಪುತ್ತೆ. ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರುವ ಸಾಧ್ಯತೆಗಳಿರುತ್ತೆ ಮನವಿ ರೂಪದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ನಿವಾಸ ಒಂದು ರೀತಿ ಪವರ್ ಸೆಂಟರ್ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಈ ಬೆಳವಣಿಗೆಗಳ ಮಧ್ಯೆ ಒಂದು ಲಾಜಿಕಲ್ ಎಂಡಿಗೆ ಬರಬೇಕಾಗಿದೆ. 2.5 ವರ್ಷದ ಮುಗಿದ ನಂತರದಲ್ಲಿ ಪವರ್ ಶೇರಿಂಗ್ ಇದೆಯಾ ಇಲ್ವಾ? ಯಾಕೆಂತ ಹೇಳಿದ್ರೆ DK ಶಿವಕುಮಾರ್ ತಮ್ಮ ಬೆಂಬಲಿಗರ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ. ತಮ್ಮ ಸಹೋದರರ ಮೂಲಕವೂ ಆ ವಿಚಾರವನ್ನ ಬಹಿರಂಗವಾಗಿ ಮಾತನಾಡಿಸ್ತಾ ಇದ್ದಾರೆ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ, ಒಬ್ಬ ಉಪಮುಖ್ಯಮಂತ್ರಿ ಆಗಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಮಾತನಾಡ್ತಾ ಇಲ್ಲ. ಬಟ್ ಅವರ ಮೌತ್ ಪೀಸ್ಗಳಾಗಿ ಕೆಲವಷ್ಟು ಜನ ಮಾತನಾಡ್ತಾ ಇದ್ದಾರೆ, ಅವರೇ ಮಾತನಾಡುವ ರೀತಿಯಲ್ಲಿ. ಸೊ ಹೀಗಾಗಿ ಕೆಲ ಶಾಸಕರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಅವರ ಸಹೋದರ ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ನಮ್ಮಣ್ಣ ಅಂತ ಹೇಳಿದ್ದಾರೆ. 2.5 ವರ್ಷ ಅವಧಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತ ಬೇರೆ ಹೇಳಿದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾಯಕತ್ವ ಚಟಾಪಟಿ ನಡುವೆ CM DCM ಕೂಡ ಮುಖಾಮುಖಿ ಆಗುವ ಸಾಧ್ಯತೆ ಇದೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ CM ಮತ್ತು DCM. ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇಬ್ಬರು ನಾಯಕರು. ಮೀನುಗಾರಿಕಾ ದಿನಾಚರಣೆಯ ನಿಮಿತ್ತ ಹೆಬ್ಬಾಳದಲ್ಲಿ ಆಯೋಜನೆ ಮಾಡಿದ್ದಂಥ ಕಾರ್ಯಕ್ರಮದಲ್ಲಿ CM ಮತ್ತು DCM ಮುಖಾಮುಖಿಯಾಗಿದ್ದಾರೆ. ಪಶುವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ CM ಹಾಗೂ DCM ಇಬ್ಬರು ಕೂಡ ಮಾತನಾಡಿಕೊಂಡಿದ್ದಾರೆ. ಗುಸು ಮಾತನಾಡಿಕೊಂಡಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕದಲ್ಲಿಯೇ ಕುಳಿತು ಇಬ್ಬರು ಕೂಡ ಮಾತನಾಡಿದ್ದಾರೆ. ಅದು ಆತ್ಮೀಯವಾದ ಮಾತುಕತೆಯೋ, ಸಾಂದರ್ಭಿಕ ಮಾತುಕತೆಯೋ, ಅಥವಾ CM ಕುರ್ಚಿ ಬದಲಾವಣೆ ವಿಷಯ ಮಾತನಾಡಿದ್ದಾರೋ, ಅಥವಾ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಮಾತನಾಡ್ತಾ ಇದ್ದಾರಾ ಗೊತ್ತಿಲ್ಲ. CM ಆಗ್ತೀರಾ ಅನ್ನುವ ಪ್ರಶ್ನೆಗೆ ಕೈ ಮುಗಿದು ತೆರಳಿದ್ದಾರೆ DK ಶಿವಕುಮಾರ್. ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ. ಬಟ್ ಇಲ್ಲಿ ಮುಖಾಮುಖಿ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೆಬ್ಬಾಳದ ಪಶುವೈದ್ಯಕೀಯ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮ ಮತ್ಸ್ಯಮೇಳದಲ್ಲಿ ರಾಜಕೀಯ ಮತ್ಸರವನ್ನು ಮರೆತು ಇಬ್ಬರೂ ಕೂಡ CM ಹಾಗೂ DCM ರಾಜಕೀಯ ಮತ್ಸರ ಅಂತ ನಾವು ಹೇಳಿದ್ರೆ ಅವರಿಲ್ಲ ಅಂತ ಹೇಳ್ತಾರೆ. ಆ ರೀತಿ ರಾಜಕೀಯ ಯಾವ ರೀತಿ ಪೈಪೋಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ CM DCM ಮುಖಾಮುಖಿಯಾಗಿದ್ದಾರೆ, ಮಾತನಾಡಿಕೊಂಡಿದ್ದಾರೆ. ಇವತ್ತು ಸಂಜೆ ಖರ್ಗೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ CM. ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಲ್ಲುತ್ತಾ ಇವತ್ತು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಿನ ಮತ್ಸ್ಯಮೇಳದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ, ಮಾತನಾಡಿಕೊಂಡಿದ್ದಾರೆ. ಪರಸ್ಪರ ಒಂದು ರೀತಿ ಸೌಹಾರ್ದಯುತವಾಗಿ ಸಾಂದರ್ಭಿಕವಾಗಿ ಮಾತನಾಡಿದ್ದಾರೆ ಅಂತ ಕಾಣಿಸುತ್ತೆ. ಇಬ್ಬರು ಕೂತ್ಕೊಂಡು CM DCM ಚರ್ಚೆ ಬಗ್ಗೆ ಮಾತನಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಅದ್ರ ಜೊತೆಗೆ ಇವತ್ತು ಸಂಜೆ CM ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ ಪವರ್ ಸೆಂಟರ್ ಆಗಿರುವಂಥ ಖರ್ಗೆ ನಿವಾಸದಿಂದ ಒಂದು ಸ್ಪಷ್ಟ ಕ್ಲಾರಿಟಿ ಸಿಗಬಹುದಾ ಇವತ್ತು ಸಂಜೆ? ದಶರಥ್, ಇವತ್ತು ಖರ್ಗೆಯವರ ನಿವಾಸ ಸಚಿವರು ಮತ್ತೆ ಶಾಸಕರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಏನ್ ನಡೀತಾ ಇದೆ ಈ ಬೆಳವಣಿಗೆಗಳು ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತರ್ತಾ ಇದೆ. ಆ ಕಾರಣಕ್ಕೆ ಕೆಲವರು ನೀವು ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡಬೇಕು, ಬ್ರೇಕ್ ಅನ್ನು ಹಾಕಬೇಕು ಅನ್ನುವಂತ ಸಲಹೆಗಳನ್ನು ಕೂಡ ಬೇಡಿಕೆಯನ್ನ ಮುಂದಿಡ್ತಿದ್ದಾರೆ, ಮನವಿಗಳನ್ನ ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಸಂಜೆ 7 ಗಂಟೆಗೆ ಖರ್ಗೆಯವರು ಏನೀಗ ಆಸ್ಪತ್ರೆಗೆ ತೆರಳಿದ್ದಾರೆ ಪುತ್ರನ ಒಂದು ಆರೋಗ್ಯ ವಿಚಾರಣೆಗೆ. ತದನಂತರ 7 ಗಂಟೆಗೆ ಅವರು ಮತ್ತೆ ಸದಾಶಿವನಗರದ ನಿವಾಸಕ್ಕೆ ವಾಪಸ್ ಆಗಲಿದ್ದಾರೆ. ಆ ನಂತರ 7:15ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಮಯಾವಕಾಶ ಕೂಡ ನಿಗದಿಯಾಗಿದೆ. ಮುಖ್ಯಮಂತ್ರಿಗಳು ಬಂದ ನಂತರ ಖರ್ಗೆ ಅವರ ಜೊತೆ ಸಾಕಷ್ಟು ಹೊತ್ತು ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ.
ಏನೆಲ್ಲ ಅಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಒಂದು ಕಡೆ ಸಿಎಂ ಬದಲಾವಣೆ ವಿಚಾರದಲ್ಲಿ ನಡೀತಾ ಇರುವಂತಹ ಅಗ್ಗಜಗ್ಗಾಟಗಳು ಮತ್ತೆ ನಾಯಕರ ಸ್ಟೇಟ್ಮೆಂಟ್ಗಳಿಂದಾಗಿ ಆಗ್ತಾ ಇರುವಂತಹ ಪಕ್ಷ ಮತ್ತೆ ಸರ್ಕಾರಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜು, ಜೊತೆಗೆ ಜನರಿಗೆ ಹೋಗ್ತಾ ಇರುವಂತಹ ಸಂದೇಶ, ಇದೆಲ್ಲದರ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇದರ ಜೊತೆಗೆ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಬೇಕು, ಇದಕ್ಕೆಲ್ಲವೂ ಕೂಡ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂಥ ಒತ್ತಡವನ್ನ ಖರ್ಗೆ ಅವರ ಮುಂದೆ ತರೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಭೇಟಿ ಮಾಡಿದ ನಂತರ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಏನೆಲ್ಲ ಚರ್ಚೆಯನ್ನ ಮಾಡ್ಬೋದು, ಹೈಕಮಾಂಡ್ ಏನಾದರೂ ಇದರ ಮಧ್ಯಪ್ರವೇಶವನ್ನ ಮಾಡಿ ಇದಕ್ಕೆ ಕಡಿವಾಣವನ್ನ ಹಾಕತ್ತಾ, ಈ ಚರ್ಚೆಗಳಿಗೆ ಕಡಿವಾಣವನ್ನ ಹಾಕತ್ತಾ, ಈ ಗೊಂದಲಗಳನ್ನ ಸರಿಪಡಿಸುತ್ತಾ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಯಾಕೆಂದ್ರೆ 2 ದಿನಗಳಿಂದ ನಡೀತಾ ಇರುವಂತಹ ಈ ಬೆಳವಣಿಗೆಗಳಿದೆಯಲ್ಲ, ಪಕ್ಷ ಮತ್ತೆ ಸರ್ಕಾರದ ಮೇಲೂ ಕೂಡ ಇದು ಪರಿಣಾಮಗಳನ್ನ ಬೀರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇವತ್ತು ಒಂದು ರೀತಿ ಏನಪ್ಪಾ ಈ ರೀತಿಯಾಗಿ ಆಗ್ತಾ ಇದೆಯಾ, ಇಲ್ಲಿ ನಾವು ಯಾರ ಕಡೆ ನಿಲ್ಲಬೇಕು, ಈ ಗೊಂದಲಗಳು ಕೂಡ ಇದೆ. ಶಾಸಕರು ಮತ್ತೆ ಸಚಿವರಲ್ಲೂ ಕೂಡ ಕೆಲವು ಗೊಂದಲಗಳು ಈಗ ಶುರುವಾಗ್ತಾ ಇದೆ ಇದರಿಂದನ. ಅಂದ್ರೆ ನಾವು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಲ್ಬೇಕಾ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಬೇಕಾ, ಈ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಇಬ್ಬರು ಸರಿಸಮನಾಗಿ ಇರೋದ್ರಿಂದ, ಇಬ್ಬರು ನಾಯಕರ ಅವಶ್ಯಕತೆ ಇರೋದ್ರಿಂದ ಎಲ್ಲವನ್ನೂ ಕೂಡ ಸರಿಸಮನಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮತ್ತೆ ಮನವೊಲಿಸಿ ಒಂದು ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಪಕ್ಷದ ಮೇಲೆ ಅದು ನಿಜವಾಗ್ಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಜೊತೆಗೆ ಒಬ್ಬರನ್ನ ಏನಾದರೂ ನೀವು ದೂರ ಇಡುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದು ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡ್ತಾ ಇದೆ, ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ. ಈಗ ಒಂದು ರೀತಿ ಟ್ರಯಲ್ ಬಿಟ್ಟಂತೆ ಕಾಣಿಸ್ತಾ ಇದೆ. ನೋಡೋಣ ಯಾರ್ಯಾರು ಏನೇನ್ ಮಾತನಾಡ್ತೀರಿ, ಏನೇನು ಬೆಳವಣಿಗೆಗಳಾಗತ್ತೆ, ಇದೆಲ್ಲವನ್ನು ಕೂಡ ನಾವು ನೋಡ್ತೇವೆ ಅಂತೇಳಿ ಟ್ರಯಲ್ ಬಿಟ್ಟಂತೆ ಕಾಣಿಸ್ತಾ ಇದೆ. ಇದೆಲ್ಲದರ ನಂತರ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ದಶರಥ್. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ಭೇಟಿಯ ನಂತರ ಏನೆಲ್ಲ ಚರ್ಚೆಗಳಾಗತ್ತೆ, ಮತ್ತೆ ಖರ್ಗೆ ಅವರು ಇದರ ಬಗ್ಗೆ ಏನಾದರೂ ಒಂದು ಸ್ಪಷ್ಟವಾದಂತ ನಿರ್ಧಾರಕ್ಕೆ ಏನಾದರೂ ಬರ್ತಾರಾ, ತದನಂತರ ಇಬ್ಬರೂ ನಾಯಕರಿಗೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಏನಾದರೂ ಕೊಡ್ತಾರಾ? ಯಾಕೆಂದ್ರೆ ಕೊಡ್ಲೇಬೇಕಾಗತ್ತೆ. ಈ ಸಂದರ್ಭದಲ್ಲಿ ಕೊಡದೆ ಹೋದ್ರೆ ಪಕ್ಷಕ್ಕೆ ಗ್ಯಾರಂಟಿ ಇದು ಒಂದು ರೀತಿ ಸಂಕಷ್ಟನೇ. ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ಈ ಗೊಂದಲಗಳನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಶೀಘ್ರವಾಗಿ ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದು ಹೆಚ್ಚಾಗ್ತಾ ಹೋಗಿದ್ದೇ ಆದ್ರೆ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳ ಮೇಲೂ ಕೂಡ ಇದರ ಎಫೆಕ್ಟ್ ಆಗತ್ತೆ. ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದಿದೆ. ಆದ್ರೆ ಸಂಜೆ ಸಿದ್ದರಾಮಯ್ಯನವರು ಭೇಟಿ ಮಾಡಿದ ನಂತರ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬಹುದು, ಅಥವಾ ಮತ್ತೆ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಬಹುದು. ಯಾಕಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಜಿದ್ದಿಗೆ ಬಿದ್ದಿರೋದ್ರಿಂದ ಸಹಜವಾಗಿ ಸುಮಾರು 60-70 ಶಾಸಕರನ್ನ ಮಂಗಳವಾರ ಅವರು ದೆಹಲಿಗೆ ಕಳಿಸಿ ವೇಣುಗೋಪಾಲ್ ಅವರ ರಾಹುಲ್ ಗಾಂಧಿ ಅವರ ಮುಂದೆ ಪೆರೇಡ್ ಅನ್ನ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೂಡ ಈಗಾಗಲೇ ಗಮನಕ್ಕೆ ಬರ್ತಾ ಇದೆ. ಇದರ ನಡುವೆ ಯಾರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತಹ ಶಾಸಕರನ್ನ ಮೇಲೆ ಒಂದು ಕಣ್ಣಿಡುವಂತ ಒಂದು ಪ್ರಯತ್ನ ಸಿಎಂ ಸಚಿವಾಲಯದಿಂದಲೇ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಹಾಗಾಗಿ ಶಾಸಕರಿಗೂ ಕೂಡ ಇದು ಒಂದು ರೀತಿ ಆತಂಕ. ಯಾವ ಕಡೆ ನಿಲ್ಬೇಕು, ಈ ಕಡೆ ನಿಂತ್ರೆ ಅವರಿಗೆ ಸಿಟ್ಟು, ಈ ಕಡೆ ಬಂದ್ರೆ ಅವರಿಗೆ ಇದಾಗತ್ತೆ ಅಂತ ಇವರಿಗೆ ಸಿಟ್ಟು ಅಂತೇಳಿ. ಸೊ ಹಾಗಾಗಿ ಹೈಕಮಾಂಡ್ ಇಲ್ಲಿ ಮಧ್ಯಪ್ರವೇಶ ಅನಿವಾರ್ಯವಾಗಿದೆ. ಹಾಗಾಗಿ ಖರ್ಗೆ ಅವರ ಭೇಟಿಯ ನಂತರ ಏನೆಲ್ಲ ನಿರ್ಧಾರಗಳು ಹೊರಬೀಳುತ್ತೆ ನೋಡ್ಬೇಕಾಗತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.